ಸಿಎಂ ಹೋಗಿರೋದು ಸಿಂಗಾಪುರ್ಗೆ ಅಲ್ವಂತೆ, ಸಿಎಂ ಹೋಗಿರೋದು ಫ್ರಾನ್ಸ್ಗೆ ಅಂತ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಫಾರಿನ್ನಲ್ಲಿ ಸಿಎಂ ಹೊಸ ವರ್ಷಾಚರಣೆಗೆ ಬಿಎಸ್ವೈ ಗರಂ ಆಗಿದ್ದಾರೆ. ಹೊಸ ವರ್ಷಾಚರಣೆಗೆ ಸಿಎಂ ಕುಮಾರಸ್ವಾಮಿ ಅವರು ಸಿಂಗಾಪುರ್ಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸಿಎಂ ಹೋಗಿರೋದು ಸಿಂಗಾಪುರ್ಗೆ ಅಲ್ವಂತೆ, ಸಿಎಂ ಹೋಗಿರೋದು ಫ್ರಾನ್ಸ್ಗೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಫಾರಿನ್ನಲ್ಲಿ ಸಿಎಂ ಹೊಸ ವರ್ಷಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಗರಂ ಆಗಿದ್ದಾರೆ. ಇನ್ನ ಮಗನ ಸಿನಿಮಾ ಶೂಟಿಂಗ್ ನಲ್ಲಿ ಸಿಎಂ ಭಾಗಿಯಾಗಿದ್ದಾರಂತೆ. ರೈತರ ಹಿತ ಕಾಯಬೇಕಾದಂತವರು ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಧಿಕಾರಸ್ಥರು ಮೋಜು ಮಸ್ತಿಗೆ ವಿದೇಶಕ್ಕೆ ತೆರಳಿರೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಒಂದ್ ಕಡೆ ಬರ ತಾಂಡವಾಡ್ತಾ ಇದೆ, ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮೋಜು ಮಸ್ತಿಗೋಸ್ಕರ ಅಧಿಕಾರಸ್ಥರು ಫಾರಿನ್ ಟ್ರಿಪ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಗರಂ ಆಗಿದ್ದಾರೆ. ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ತಾ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. 156 ತಾಲೂಕು ಹೆಚ್ಚು ಭೀಕರ ಬರಗಾಲ, ಇದೆಲ್ಲವನ್ನ ನೋಡಬೇಕಾದಂತವರು ಸಚಿವರು, ಮುಖ್ಯಮಂತ್ರಿಗಳು ಹೊರದೇಶದಲ್ಲಿ ಹೊಸ ವರ್ಷ ಆಚರಿಸಕ್ಕೆ ಹೋಗಿರುವಂತಹದ್ದು ಆಶ್ಚರ್ಯ. ಅಂದ್ರೆ ನಮ್ಮ ಸಿಎಂ ಫ್ರಾನ್ಸ್ ಹೋಗಿದ್ದಾರೆ ಅಂತ ಸುದ್ದಿ ಈಗಿರೋ ಪ್ರಕಾರ. ಅವರ ಮಗನ ಫಿಲ್ಮ್ ಶೂಟಿಂಗ್ ಹೋಗಿದ್ದಾರೆ ಅಂತ. ಆಶ್ಚರ್ಯ ಅಂದ್ರೆ ನಮ್ಮ ಸಿಎಂ ಫ್ರಾನ್ಸ್ ಹೋಗಿದ್ದಾರೆ ಅಂತ ಸುದ್ದಿ ಈಗಿರೋ ಪ್ರಕಾರ. ಅವರ ಮಗನ ಫಿಲ್ಮ್ ಶೂಟಿಂಗ್ ಹೋಗಿದ್ದಾರೆ ಅಂತ. ಇಲ್ಲಿ ಸಾಯ್ತಾ ಇದ್ದಾರೆ ಜನ ಬರಗಾಲಕ್ಕೆ ತಿತ್ತಾಗಿ. ಅವರು ಮಗನ ಶೂಟಿಂಗ್ ನೋಡೋಕ್ಕೋಸ್ಕರ ಫ್ಯಾಮಿಲಿ ಕುಟುಂಬ ಸಮೇತ ಹೊಸ ವರ್ಷ ಮತ್ತೆ ಇದಕ್ಕೆ ಹೋಗಿದ್ದಾರೆ ಅಂತ ಸುದ್ದಿ. ಸತ್ಯಾಸತ್ಯತೆಗಳು ಅವರೇ ಹೇಳಬೇಕು. ರೈತರು ಮಾತ್ರ ನಮ್ಮ ಜೊತೆ ಮಾತನಾಡದೆ ರಮೇಶ್ ಶಾ ಅವರನ್ನ ಭೇಟಿ ಮಾಡುವುದು ಅಸಾಧ್ಯ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೇಳಿಕೆಯನ್ನ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಹಾಗೆ ಅಮಿತ್ ಶಾ ಅವರ ಭೇಟಿ ಕೇವಲ ಊಹಾಪೋಹ ಅಂತ ಕೂಡ ಹೇಳಿದ್ದಾರೆ ಯಡಿಯೂರಪ್ಪನವರು. ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ ಅಂತ ಏನ್ ಹೇಳಲಾಗ್ತಾ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನಮ್ಮ ಜೊತೆ ಮಾತನಾಡದೆ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡುವುದು ಅಸಾಧ್ಯ. ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು. ರಮೇಶ್ ಅಮಿತ್ ಶಾ ಅವರ ಭೇಟಿ ಕೇವಲ ಊಹಾಪೋಹ ಅಂತ ಹೇಳಿದ್ದಾರೆ. ನಾವು ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿದ್ದೇವೆ. ರಾಜ್ಯದಲ್ಲಿ ಸರ್ಕಾರ ರಚನೆಯತ್ತ ನಮ್ಮ ಗಮನ ಇಲ್ಲ. ಆಪರೇಷನ್ ಕಮಲದ ಬಗ್ಗೆ ಬಿಎಸ್ವೈ ಸ್ಪಷ್ಟ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮನ್ನು ಕೇಳಿದ್ರೆ ಯಾರನ್ನು ಭೇಟಿ ಮಾಡಲ್ಲ. ಇದು ನಮ್ಮಲ್ಲಿ ನಡ್ಕೊಂಡು ಬಂದಿರುವಂತ ಪದ್ಧತಿ. ನಾನಿಲ್ಲಿ ದಿನಕ್ಕೆ 3-4 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದೇನೆ. ಲೋಕಸಭಾ ಕ್ಷೇತ್ರ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇನೆ. ನಾವು ಈ ಸರ್ಕಾರದ ಮಾಡೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ನಾವೇನಿದ್ರು ಮುಂದಿನ ಲೋಕಸಭಾ ಚುನಾವಣೆ ಏಪ್ರಿಲ್ ಕೊನೆಯಲ್ಲಿ ನಡೆಯೋದಿದೆ. ಅದಕ್ಕೆ ನಾವು ಹೆಚ್ಚು ಸೀಟನ್ನು ಗೆಲ್ಲಬೇಕು. ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳು